ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಬಗ್ಗೆ ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಶನಿವಾರ ಆಗಸ್ಟ್ 16ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಬೇಕು. ಅಷ್ಟಮಿ ತಿಥಿ 15ನೇ ತಾರೀಕು ಶುಕ್ರವಾರ ರಾತ್ರಿ 11 ಗಂಟೆ 50 ನಿಮಿಷಕ್ಕೆ ಪ್ರಾರಂಭ ಆಗ್ತಾ ಇದೆ. ಮತ್ತೆ 16ನೇ ತಾರೀಕು ಶನಿವಾರ ರಾತ್ರಿ 9 ಗಂಟೆ 40 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಉದಯ ತಿಥಿಯ ಆಧಾರದ ಮೇಲೆ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಬೇಕು. ಇವತ್ತು ವಿಶೇಷವಾಗಿ ಅಂಬೆಗಾಲ ಕೃಷ್ಣ ಬಾಲಕೃಷ್ಣನನ್ನು ಪೂಜೆ ಮಾಡಬೇಕು. ನಿಮ್ಮ ಮನೆಯಲ್ಲಿರುವಂಥ ಕೃಷ್ಣನ ವಿಗ್ರಹ ಯಾವುದಿರುತ್ತೋ ಅದನ್ನು ಇಟ್ಬಿಟ್ಟು ಪೂಜೆನ ಮಾಡ್ಕೋಬೋದು. ಕೆಲವರೆಲ್ಲ ಅಂಬೆಗಾಲ ಕೃಷ್ಣನ ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ದೊಡ್ಡ ಕೃಷ್ಣನ ಮೂರ್ತಿಯನ್ನು ಇಟ್ಕೊಂಡಿರ್ತಾರೆ. ಇನ್ನು ಸತ್ಯನಾರಾಯಣ ಸ್ವಾಮಿ ವಿಗ್ರಹ ಮತ್ತು ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಇದೆಲ್ಲ ಕೂಡ ವಿಷ್ಣುವಿನ ಅವತಾರನೇ. ಕೃಷ್ಣನ ಅವತಾರ ಕೂಡ ವಿಷ್ಣುವಿನ 8ನೇ ಅವತಾರ. ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವ ವಿಗ್ರಹ ಇದೆಯೋ ಅದನ್ನೇ ಇಟ್ಕೊಂಡು ಪೂಜೆನ ಮಾಡ್ಕೋಬೋದು. ಇನ್ನು ನಿಮ್ಮ ಹತ್ರ ಕೃಷ್ಣನ ತೊಟ್ಲು ಇದ್ದರೆ ಅಂಬೆಗಾಲ ಕೃಷ್ಣ ಅಥವಾ ಯಾವ ರೀತಿ ಮೂರ್ತಿಗಳನ್ನು ನಿಮ್ಮ ಹತ್ರ ಇಟ್ಕೊಂಡಿದ್ರೋ ಅದನ್ನು ತೊಟ್ಲಲ್ಲಿ ಇಟ್ಬಿಟ್ಟು ಪೂಜೆನ ಮಾಡ್ಕೋಬೋದು. ಅಥವಾ ತೊಟ್ಲು ಇಲ್ಲ ಅಂತ ಅನ್ನೋರು ಒಂದು ಪೀಠನ ಸಿದ್ಧ ಮಾಡಿಟ್ಕೊಳ್ಳಿ, ಅದ್ರ ಮೇಲೆ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆನ ಮಾಡ್ಕೋಬೋದು. ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಬಗ್ಗೆ ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಪೂಜೆ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು, ಇನ್ನು ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಏನೆಲ್ಲ ನೈವೇದ್ಯಗಳನ್ನು ಮಾಡಬೇಕು ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಕೆಲಸಕ್ಕೆ ಹೋಗೋರು ಕೆಲಸಕ್ಕೆ ಹೋಗೋಕ್ಕಿಂತ ಮೊದಲೇ ಪೂಜೆ ಮಾಡ್ಕೊಂಬಿಡಿ. ಕೆಲಸದಿಂದ ಬಂದ ಮೇಲೆ ನೀವು ಆರತಿಯನ್ನು ಮಾಡ್ಕೊಳ್ಳಿ. ಮನೆಯಲ್ಲಿ ಇರೋರು ಅಭಿಜಿತ್ ಮುಹೂರ್ತದಲ್ಲಿ ಪೂಜೆನ ಮಾಡ್ಕೋಬೋದು. ಅಭಿಷೇಕ ಎಲ್ಲನೂ ಕೂಡ ಬೆಳಗ್ಗೆನೇ ಮುಗಿಸ್ಕೊಳ್ಳಿ. ನೈವೇದ್ಯ ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ಕೋಬೋದು. ಅಕ್ಷತೆ, ಪಂಚಪತ್ರೆಯಲ್ಲಿ ನೀರು, ಒಂದು ತಟ್ಟೆ, ಬಿಡಿಸಿ ಇಟ್ಕೊಂಡಿರುವ ತುಳಸಿ ಇದನ್ನೆಲ್ಲ ಹತ್ತಿರದಲ್ಲೇ ಇಟ್ಕೊಂಡು ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು. ಈ ದಿನ ತಪ್ಪದೆ ಅಭಿಷೇಕವನ್ನು ಮಾಡಲೇಬೇಕು. ಹಸಿ ಹಾಲಿನಿಂದ ನೀವು ಅಭಿಷೇಕವನ್ನು ಮಾಡ್ಕೋಬೋದು ಅಥವಾ ಪಂಚಾಮೃತ ಅಭಿಷೇಕವನ್ನು ಕೂಡ ಮಾಡ್ಕೋಬೋದು. ನೈವೇದ್ಯಕ್ಕೆ ಅವಲಕ್ಕಿ, ಬೆಲ್ಲ, ರವೆ ಉಂಡೆ, ಕಜ್ಜಾಯ, ಸಜ್ಜಿಗೆ ನಿಮ್ಮ ಇಷ್ಟದ ನೈವೇದ್ಯವನ್ನು ಮಾಡ್ಬೋದು. ಇನ್ನು ತಪ್ಪದೆ ಈ ಒಂದು ವಸ್ತುವನ್ನು ಇಡಲೇಬೇಕು. ಅದು ಕೃಷ್ಣನಿಗೆ ತುಂಬಾ ಪ್ರಿಯವಾದ ನೈವೇದ್ಯ ಅಂದರೆ ಬೆಣ್ಣೆಯನ್ನು ಇಡಲೇಬೇಕು. ಇದನ್ನು ಮಾತ್ರ ಮಿಸ್ ಮಾಡೋಂಗೆ ಇಲ್ಲ. ನಾ ಆಗಲೇ ಹೇಳ್ದಂಗೆ ಏನು ನೈವೇದ್ಯ ಮಾಡೋದಕ್ಕಾಗಿಲ್ಲ ಅಂದರೂ ಕೂಡ ಒಂದು ಗ್ಲಾಸಲ್ಲಿ ಹಾಲನ್ನು ಕಾಯಿಸ್ಬಿಟ್ಟು ಒಂದು ಕಪ್ನಲ್ಲಿ ಬೆಣ್ಣೆನ ಇಟ್ಟರೂ ಕೂಡ ಸಾಕು. ಬೆಣ್ಣೆಯನ್ನು ಇಡೋದ್ರಿಂದ ಕೃಷ್ಣನಿಗೆ ತೃಪ್ತಿ ಆಗುತ್ತೆ. ಮರಿದಂಗೆ ಬೆಣ್ಣೆಯನ್ನು ಇಡಲೇಬೇಕು. ಪೂಜೆಗೆ ತುಳಸಿ, ಗರಿಕೆ, ಪಾರಿಜಾತ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಒಳ್ಳೆ ಪರಿಮಳ ಭರಿತವಾದ ಹೂಗಳನ್ನು ತಗೊಳ್ಳಿ. ಮತ್ತು ಹಳದಿ ಬಣ್ಣದ ಹೂಗಳು, ಬಿಳಿ ಬಣ್ಣದ್ದು, ಕೆಂಪು, ಈ ಥರ ತುಂಬಾ ಶ್ರೇಷ್ಠವಾದ ಹೂಗಳನ್ನು ತಂದು ಇಟ್ಕೊಳ್ಳಿ. ನಿಮ್ಮ ಶಕ್ತಿಗೆ ಅನುಸಾರ ನೀವು ಹೂಗಳನ್ನು ತಂದಿಟ್ಕೊಳ್ಳಿ. ಕೃಷ್ಣನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದೇ ಒಂದು ಆದರೂ ಕೂಡ ನೀವು ಇಡಲೇಬೇಕು. ಅದು ಕೊಳಲು ಆಗಿರ್ಬೋದು, ಕಡ್ಗೋಲು, ನವಿಲ್ಗೆರೆ. ನೀವು ಮನೆಯಲ್ಲಿ ಇದನ್ನು ಯಾವುದೂ ಕೂಡ ಇಟ್ಟಿಲ್ಲ, ನಾವು ಪೂಜೆ ಮಾಡೋದಿಲ್ಲ ಅಂತ ಅಂದರೂ ಕೂಡ ಇದು ಯಾವುದೂ ಇಲ್ಲ ಅಂದರೂ ಸಾಕಷ್ಟು ಸಮಯ ಇದೆ, ತೊಗೋಬೋದು. ಬೆಲೆ ಕೂಡ ತುಂಬಾ ಕಡಿಮೆ ಇದೆ. ಕೊಳಲು, ನವಿಲ್ಗರಿ 10 ರೂಪಾಯಿ 20 ರೂಪಾಯಿಗೆಲ್ಲ ಸಿಗುತ್ತೆ. ಅದನ್ನು ತೊಗೊಂಡು ಬಂದು ಇಟ್ಕೊಂಡು ನೀವು ಪೂಜೆನ ಮಾಡ್ಕೋಬೋದು. ಯಥಾಶಕ್ತಿ ನೀವು ಪೂಜೆನ ಮಾಡ್ಕೋಬೋದು. ಶನಿವಾರ ಮಧ್ಯಾಹ್ನ ಅಭಿಜಿತ್ ಮುಹೂರ್ತದಲ್ಲಿ ಪೂಜೆನ ಮಾಡ್ಕೊಳ್ಳಿ. 12 ಗಂಟೆಯಿಂದ 12 ಗಂಟೆ 40 ನಿಮಿಷದ ತನಕ ಇರುತ್ತೆ. ಈ ಸಮಯದಲ್ಲಿ ಪೂಜೆ ಮಾಡ್ಕೋಬೋದು. ಅದಕ್ಕೋಸ್ಕರ ಸಿದ್ಧತೆನ ಮಾಡ್ಕೊಳ್ಳಿ. ತುಂಬಾ ಸಮಯ ಇರುತ್ತೆ. ಗೆಜ್ಜೆ ವಸ್ತ್ರ, ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ. ಇನ್ನು ಕೃಷ್ಣನ ಪಾದವನ್ನು ರಂಗೋಲಿನಲ್ಲೂ ಕೂಡ ಹಾಕ್ಬೋದು ಅಥವಾ ಅಕ್ಕಿ ಹಿಟ್ಟಿನಿಂದ ಕೂಡ ಹಾಕ್ಬೋದು. ಕೃಷ್ಣನಿಗೆ ಈ ದಿನ ತುಳಸಿಯಿಂದಲೇ ಅರ್ಚನೆ ಮಾಡ್ಕೊಳ್ಳಿ. ಹಾಗಾಗಿ ನೀವು ಏನಾದರೂ ಕಟ್ಟಿರೋವಂಥ ತುಳಸಿನ ತಂದಿಟ್ಕೊಂಡಿದ್ರೆ ಕಡ್ಡಿ ಸಮೇತ ಆಗಿ ಅರ್ಚನೆ ಮಾಡಬೇಡಿ. ತುದಿ ಚಿಗುರು ಏನಿರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಒಂದು ಬಟ್ಲಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ಅರ್ಚನೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನೀವು ವಿಗ್ರಹಗಳನ್ನು ಇಟ್ಕೊಂಡಿಲ್ಲ ಅಂದರೂ ಕೂಡ ನೀವು ಫೋಟೋ ಇಟ್ಕೊಂಡಿದ್ರೆ ಅದಕ್ಕೇ ನೀವು ಪೂಜೆನ ಮಾಡ್ಕೊಳ್ಳಿ. ವಿಗ್ರಹಗಳಿದ್ದರೆ ಮಾತ್ರ ಅಭಿಷೇಕವನ್ನು ಮಾಡ್ಕೊಳ್ಳಿ. ವಿಗ್ರಹಗಳು ಇಲ್ಲ ಅಂತ ಅಂದರೆ ಅಭಿಷೇಕ ಮಾಡೋದೇನು ಬೇಡ. ಹಾಗೆ ಫೋಟೋಗೆ ಚೆನ್ನಾಗಿ ಒರೆಸ್ಬಿಟ್ಟು ಗಂಧ, ಅರಿಶಿನ, ಕುಂಕುಮ ಎಲ್ಲ ಹಚ್ಬಿಟ್ಟು ಗೆಜ್ಜೆ ವಸ್ತ್ರನ ಏರಿಸ್ಬಿಟ್ಟು ತುಳಸಿ ಮಾಲೆನ ಹಾಕಿಬಿಟ್ಟು ಯಥಾಶಕ್ತಿ ಹೂವಿನಿಂದ ಅಲಂಕಾರ ಮಾಡಿ ಪೂಜೆನ ಮಾಡ್ಕೋಬೋದು.
ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ಬಿಟ್ಟು ಮನೆಯೆಲ್ಲ ಗುಡಿಸಿ ಒರೆಸಿ ಯಥಾಶಕ್ತಿ ಪೂಜೆಗೆ ಸಿದ್ಧತೆನ ಮಾಡ್ಕೊಳ್ಳಿ. ಇನ್ನು ಉಪವಾಸ ಎಲ್ಲ ನಿಮ್ಮಿಷ್ಟ. ನಿಮ್ಮ ಆರೋಗ್ಯ ಸ್ಥಿತಿನ ಗಮನದಲ್ಲಿಟ್ಕೊಂಡ್ಬಿಟ್ಟು ಉಪವಾಸವನ್ನು ಮಾಡ್ಕೊಳ್ಳಿ. ಏಕೆಂದರೆ ಶ್ರಾವಣ ಶನಿವಾರ ಕೂಡ ಇರುತ್ತೆ. ಎಷ್ಟೋ ಜನ ಗೋವಿಂದನ ಪೂಜೆನ ಮಾಡ್ತಾ ಇರ್ತಾರೆ. ಅಂಥವರು ಉಪವಾಸ ಇದ್ದೇ ಇರ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ. ಪದ್ಧತಿ ಇರೋರು ಉಪವಾಸವನ್ನು ಮಾಡ್ಕೊಳ್ಳಿ. ಎಲ್ಲರೂ ಉಪವಾಸ ಮಾಡಬೇಕು ಅಂತ ಏನೂ ಇಲ್ಲ. ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಳ್ಳಿ. ನಾವು ಒಗೆದುಬಿಟ್ಟು ಒಣಗಿಸಿ ಇಟ್ಟಿರುವಂಥ ಬಟ್ಟೆನ ಹಾಕೋಬೇಕು. ಇದನ್ನೇ ಮಡಿ ಬಟ್ಟೆ ಅಂತ ಕರೆಯೋದು. ಮೊದಲು ಗಣಪತಿ ಮತ್ತು ಕೃಷ್ಣನ ವಿಗ್ರಹವನ್ನು ಇಟ್ಕೊಂಡ್ಬಿಟ್ಟು ಅಭಿಷೇಕವನ್ನು ಮಾಡಿಕೊಳ್ಳಿ. ಯಾವಾಗಲೂ ಮೊದಲು ಗಣಪತಿಗೇ ಮೊದಲ ಪೂಜೆ. ಯಾವುದೇ ಹಬ್ಬ ಹರಿದಿನ ಇರಲಿ, ನಾವು ಯಾವುದೇ ದೇವ್ರಿಗೆ ಅಭಿಷೇಕ ಮಾಡಿದ್ರು, ಯಾವುದೇ ವಿಗ್ರಹಕ್ಕೂ ಅಭಿಷೇಕ ಮಾಡಿದ್ರೂ ಕೂಡ ಅದ್ರ ಜೊತೆಗೆ ಗಣಪತಿ ಇರಲೇಬೇಕು. ಒಂದು ತಟ್ಟೆ ಮೇಲೆ ಅಥವಾ ಬಟ್ಲಲ್ಲಿ ಗಣಪತಿ ಮತ್ತು ಕೃಷ್ಣನನ್ನು ಇಟ್ಕೊಂಡ್ಬಿಟ್ಟು ಉದ್ದರಣೆಯಿಂದ ನೀರನ್ನು ಹಾಕಿಬಿಟ್ಟು 3 ಸಲ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕು. ಓಂ ಗಂ ಗಣಪತಿಯೇ ನಮಃ ಅಂತ 3 ಸಲ ಹೇಳ್ಕೊಳ್ಳಿ. ಅದಾದಮೇಲೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ 3 ಸಲ ಹೇಳ್ಕೊಂಡು ಎರಡೂ ವಿಗ್ರಹಗಳ ಮೇಲೂ ಕೂಡ ನೀರನ್ನು ಹಾಕಿಬಿಟ್ಟು ಆಮೇಲೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಹಾಲು, ತುಪ್ಪ, ಮೊಸರು, ಸಕ್ಕರೆ, ಜೇನುತುಪ್ಪ ಈ ಥರ 5 ಪದಾರ್ಥಗಳನ್ನು ಸೇರಿಸ್ಕೊಂಡ್ಬಿಟ್ಟು ಅಭಿಷೇಕವನ್ನು ಮಾಡಬೇಕು. ಅಭಿಷೇಕ ಎಲ್ಲ ಆದಮೇಲೆ ಶುದ್ಧವಾದ ನೀರಿನಿಂದ ತೊಳೆದ್ಬಿಟ್ಟು ಗಂಧನ ಹಚ್ಕೊಂಡು ಪ್ರತಿ ವಿಗ್ರಹವು ಕೂಡ ಯಾವಾಗಲೂ ಅಷ್ಟೇ ಮೊದಲು ಗಂಧ ಹಚ್ಚಲೇಬೇಕು. ಆಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ಒಂದು ಪೀಠವನ್ನು ನೀವು ರೆಡಿ ಮಾಡಿಟ್ಕೊಳ್ಳಿ. ಪೀಠ ಆದರೂ ಸರಿನೇ ಅಥವಾ ತೊಟ್ಲಾದರೂ ಸರಿನೇ. ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಇನ್ನೊಂದು ಪೀಠ ಅಥವಾ ಒಂದು ಪ್ಲೇಟ್ ಮೇಲೆ ಗಣಪತಿ ವಿಗ್ರಹನ ಇಟ್ಕೊಂಡು 21 ಗರಿಕೆನ ಇಟ್ಬಿಟ್ಟು ಕೆಂಪು ಹೂನ ಇಟ್ಬಿಟ್ಟು ಗೆಜ್ಜೆ ವಸ್ತ್ರನ ಹೇರಿಸ್ಬಿಟ್ಟು ರೆಡಿ ಮಾಡಿಟ್ಕೊಳ್ಳಿ. ಕೃಷ್ಣನಿಗೆ ಯಾವುದಾದ್ರೂ ಸರಿನೇ ಆಭರಣಗಳನ್ನು ಹಾಕಬೇಕು. ನೀವು ನೋಡ್ದಂಗೆ ಯಶೋದೆ ಎಷ್ಟೆಲ್ಲ ಅಲಂಕಾರ ಮಾಡಿರ್ತಾರೆ ಕೃಷ್ಣನಿಗೆ ಅಂತ. ಕೃಷ್ಣ ಅಲಂಕಾರ ಪ್ರಿಯ, ಭೋಜನ ಪ್ರಿಯ, ಸ್ತೋತ್ರ ಪ್ರಿಯ, ಭಜನೆ ಪ್ರಿಯ. ಅದಕ್ಕೋಸ್ಕರ ಚೆನ್ನಾಗಿ ಅಲಂಕಾರವನ್ನು ಮಾಡಿಬಿಟ್ಟು ನಿಮ್ಮ ಹತ್ರ ಏನಿದೆಯೋ ಅದನ್ನು ಅವತ್ತಿನ ದಿನ ಕೃಷ್ಣನಿಗೆ ತೋಡಿಸ್ಬಿಟ್ಟು ಒಂದು ನವಿಲ್ಗೆರೆ ಇಟ್ಬಿಟ್ಟು ಪಕ್ಕದಲ್ಲಿ ಕೊಳಲನ್ನು ಇಟ್ಬಿಟ್ಟು ಅಲಂಕಾರವನ್ನು ಮಾಡಿ ಗೆಜ್ಜೆ ವಸ್ತ್ರನ ಏರಿಸ್ಬಿಟ್ಟು ಕೃಷ್ಣನಿಗೆ ಅಲಂಕಾರವನ್ನು ಮಾಡಿ. ಇನ್ನು ಕೃಷ್ಣನಿಗೆ 2 ತುಪ್ಪದ ದೀಪನ ಹಚ್ಚಬೇಕು. ಅಥವಾ ಮಣ್ಣಿನ ದೀಪ ಆದರೂ ಸರಿನೇ ಅಥವಾ ಕಾಮಾಕ್ಷಿ ದೀಪ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸರಿ ದೀಪನ ಹಚ್ಕೊಳ್ಳಿ. ಒಟ್ಟಿನಲ್ಲಿ ಅದಕ್ಕೆ ತುಪ್ಪ ಹಾಕಿ ಹಚ್ಚಬೇಕು ಅಷ್ಟೇ. ಚಿಕ್ಕದಾಗಿ ರಂಗೋಲಿಗಳನ್ನು ಹಾಕಿ ಶಂಕು, ಚಕ್ರ, ಲಕ್ಷ್ಮೀಪಾದ, ಪಾರಿಜಾತ ಹೂಗಳು ಈ ಥರದ್ದೆಲ್ಲ ರಂಗೋಲಿ ಹಾಕಿ ಅದ್ರ ಮೇಲೆ ನೈವೇದ್ಯವನ್ನು ಇಟ್ಕೊಳ್ಳಿ. ಎಷ್ಟು ಬಗೆಯ ನೈವೇದ್ಯ ಆದರೂ ಮಾಡಿ ನಿಮ್ಮ ಶಕ್ತಿ ಅನುಸಾರ ಮಾಡ್ಕೊಳ್ಳಿ. 3, 5, 9, 16 ನೈವೇದ್ಯವನ್ನು ಮಾಡಿಬಿಟ್ಟು ಜೋಡಿಸ್ಕೊಂಡ್ಬಿಟ್ಟು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಒಂದು ಬಟ್ಟೆ ಮೇಲೆ ಅಥವಾ ಒಂದು ಚಾಪೆ ಮೇಲೆ ಕೂತ್ಕೊಳ್ಳಿ. ಆದರೆ ನೆಲದ ಮೇಲೆ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವೇನು ತಾಮ್ರದ ಚೆಂಬಲ್ಲಿ ನೀರನ್ನು ಇಟ್ಕೊಂಡು ಅದ್ರ ಮೇಲೆ ಕೈಯನ್ನು ಇಟ್ಬಿಟ್ಟು ಗಂಗೆ ಪೂಜೆನ ಮಾಡ್ಕೋಬೇಕು. ಗಂಗೆ ಮಂತ್ರನ ಹೇಳ್ಕೊಳ್ಳಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ಕೊಂಡು ತಾಮ್ರದ ಚೆಂಬು ಅಥವಾ ಪಂಚಪತ್ರೆಯಲ್ಲಿರುವ ನೀರಿನಲ್ಲಿ ಒಂದು ಹೂನ ತೊಗೊಂಡ್ಬಿಟ್ಟು ಅದರಲ್ಲಿ ಎದ್ಬಿಟ್ಟು ಎಲ್ಲ ಪೂಜಾ ಸಾಮಗ್ರಿಗಳ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಕೈಯಲ್ಲಿ ಹೂ ಅಕ್ಷತೆ ಇಟ್ಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ. ಗಣಪತಿ ಮತ್ತು ಕೃಷ್ಣನನ್ನು ಸ್ಮರಣೆ ಮಾಡ್ಕೊಳ್ತಾ ಯಥಾಶಕ್ತಿ ಈ ಒಂದು ಶುಭ ಸಮಯದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನು ಮನೆಯಲ್ಲಿ ಮಾಡ್ತಾ ಇದ್ದೀನಿ, ನನ್ನ ಸೇವೆನ ಸ್ವೀಕರಿಸಪ್ಪ, ನಿನ್ನ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿಕೊಂಡು ಕೈಯಲ್ಲಿರುವ ಹೂ ಅಕ್ಷತೆಯನ್ನು ದೇವರ ಪಾದಕ್ಕೆ ಹಾಕಿ ನಿಮಗೆ ಗೊತ್ತಿರುವಂಥ ಗಣಪತಿ ಮಂತ್ರನ ಹೇಳ್ಕೊಳ್ಳಿ. ಗಣಪತಿಗೆ ಗರಿಕೆನ ಇಟ್ಕೊಳ್ಳಿ. ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನೆ ದೇವ್ರನ್ನ ಸ್ಮರಣೆ ಮಾಡ್ಕೊಳ್ಳಿ. ಆಮೇಲೆ ಕೃಷ್ಣನ ಮಂತ್ರಗಳನ್ನು ಹೇಳ್ಕೊಳ್ಳಿ. ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ತುಳಸಿಯಿಂದ ಅರ್ಚನೆಯನ್ನು ಮಾಡ್ಕೊಳ್ಳಿ. ಇನ್ನು ನಿಮಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಬಂದರೆ ಆ ದಿನ ನೀವು ಪಾರಾಯಣ ಮಾಡ್ಕೋಬೋದು. ಬೆಳಗ್ಗೆ ಅಥವಾ ಸಂಜೆ ಯಾವಾಗಲೇ ಆದರೂ ಸರಿಯೇ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಮಂತ್ರ ಸ್ತೋತ್ರ ಅರ್ಚನೆ ಎಲ್ಲ ಮುಗಿದ ಮೇಲೆ ನೈವೇದ್ಯವನ್ನು ಮಾಡ್ಕೊಳ್ಳಿ. 3 ಸಲ ಉದ್ದರಣೆಯಿಂದ ಅಥವಾ ಸ್ಪೂನಿಂದ ನೀರನ್ನು ತೊಗೊಂಡ್ಬಿಟ್ಟು ನೈವೇದ್ಯ ಸುತ್ತಬಿಟ್ಟು ಕೆಳಗಡೆ ಹಾಕಿ ಎರಡೂ ಕೈಯಿಂದ ಭಗವಂತನಿಗೆ ತೋರಿಸ್ಬಿಟ್ಟು ಪ್ರತಿಯೊಂದು ನೀವೇನು ನೈವೇದ್ಯವನ್ನು ಮಾಡಿರ್ತೀರಲ್ಲ ಎಲ್ಲದಕ್ಕೂ ಕೂಡ ತುಳಸಿ ದಳನ ಹಾಕಿರಲೇಬೇಕು. ಇದಂತೂ ಮರೆಯೋಂಗೆ ಇಲ್ಲ. ಆಮೇಲೆ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳ್ಕೊಳ್ಳಿ. ಭಗವಂತ ನೈವೇದ್ಯವನ್ನು ಸ್ವೀಕರಿಸಪ್ಪ ಅಂತ ಹೇಳಿಕೊಂಡು ನಿಮ್ಮ ಎರಡೂ ಕೈಯಿಂದ ಭಗವಂತನಿಗೆ ತೋರಿಸ್ಬಿಟ್ಟು ಆಮೇಲೆ ತೊಟ್ಲಲ್ಲಿ ಕೃಷ್ಣನ ಇಟ್ಟಿರೋ ಅಂಥವರು ಹಾಗೆ ನಿಧಾನವಾಗಿ ತೂಗಬೇಕು.
ನಿಮಗೆ ಗೊತ್ತಿರುವಂಥ ಯಾವುದಾದ್ರೂ ಹಾಡನ್ನು ಹಾಡಿ, ತೊಟ್ಲು ಇಲ್ಲ ನಾವು ಹಾಗೇನೆ ಪೀಠದ ಮೇಲೆ ಇಟ್ಟು ಪೂಜನ ಮಾಡಿದ್ದೀವಿ ಅಂತ ಅನ್ನೋರು ಎರಡೂ ಕೈಯನ್ನು ಜೋಡಿಸ್ಕೊಂಡು ನಿಮಗೆ ಇಷ್ಟವಾದ ಹಾಡನ್ನು ಹೇಳಬೇಕು. ಏಕೆಂದರೆ ಭಜನೆ ಮಾಡಬೇಕು. ಅಕ್ಕಪಕ್ಕದ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವ್ರನ್ನೂ ಕೂಡ ಕರೆದ್ಬಿಟ್ಟು ಚಿಕ್ಕದಾಗಿ ಭಜನೆ ಮಾಡಿ ಮಹಾ ಮಂಗಳಾರತಿನ ಮಾಡಿ ಎಲ್ಲರೂ ಕೂಡ ಮಂಗಳಾರತಿನ ತಗೊಳ್ಳಿ. ಕೃಷ್ಣನಿಗೆ ನೈವೇದ್ಯವನ್ನು ಇಟ್ಟಿರುವಂಥ ಪದಾರ್ಥಗಳು, ಅದು ಕರೆದಿರುವಂಥ ಪದಾರ್ಥಗಳೇನಾದರೂ ಇದ್ದರೆ, ಸ್ವೀಟ್ ಐಟಮ್ಸ್ಗಳು ಹೆಚ್ಚಾಗಿ ಇಟ್ಟಿದ್ರೆ ಸಂಜೆ ತನಕ ಕೂಡ ಇಡ್ಬೋದು. ನೀವೇನಾದರೂ ಬೇಯಿಸಿದ ಪದಾರ್ಥ ಇಟ್ಟಿದ್ರೆ ಅದನ್ನು ತೆಗೆದುಬಿಟ್ಟು, ಅಂದರೆ ಮೊಸರನ್ನ, ಬೇರೆ ರೀತಿ ಏನಾದರೂ ಸಿಹಿ ಪದಾರ್ಥ ಅಂದರೆ ಅವಲಕ್ಕಿ ಈ ಥರ ಏನಾದರೂ ನೈವೇದ್ಯ ಮಾಡಿದರೆ ಅಂತಹ ಪದಾರ್ಥನ ತೆಗೆದುಬಿಡಿ. ಕರೆದಿರುವಂಥ ಪದಾರ್ಥಗಳು, ಸ್ವೀಟ್ ಐಟಮ್ಸ್ಗಳು ಸಂಜೆ ತನಕ ಬೇಕಿದ್ದರೆ ಹಾಗೇ ಇಡ್ಬೋದು. ಚಿಕ್ಕ ಚಿಕ್ಕ ಮಕ್ಕಳು ಏನಾದರೂ ಬಂದಿದ್ದರೆ ಅವ್ರಿಗೂ ಕೂಡ ಸ್ವಲ್ಪ ತಿಂಡಿನೆಲ್ಲ ಕೊಟ್ಬಿಟ್ಟು ಕಳಿಸಿ. ಮಕ್ಕಳು ತುಂಬ ಖುಷಿ ಪಡ್ತಾರೆ. ಬೆಳಗ್ಗೆ ಅಭಿಷೇಕ ಮಾಡಿ ಪೂಜೆ ಮಾಡಿದರೆ ಸಂಜೆಗೆ ಇನ್ನೊಂದು ಸಲ ದೇವ್ರ ಮುಂದೆ ದೀಪ ಹಚ್ಚಿ ಊದ್ಬತ್ತಿ ಕರ್ಪೂರ ಬೆಳಗ್ಬಿಟ್ಟು ಹಾಗೆ ಮನೆಯಲ್ಲಿ ಎಷ್ಟು ಜನ ಹೆಣ್ಮಕ್ಳಿದಾರೋ, ಚಿಕ್ಕ ಮಕ್ಕಳು ದೊಡ್ಡವರು ಸಹ ಎಲ್ಲರೂ ಕೂಡ ಸೇರಿಸ್ಕೊಂಡು ಆರತಿನ ಮಾಡ್ಕೊಳ್ಳಿ. ಕೆಂಪಾರತಿ ಕೂಡ ಮಾಡ್ಕೋಬೋದು, ಅಥವಾ ಒಂದು ತಟ್ಟೆನಲ್ಲಿ ತುಳಸಿ, ತಾವರೆ ಹೂವು ಅಥವಾ ಪಾರಿಜಾತ ಹೀಗೆ ಬಿಡಿ ಹೂಗಳು ಯಾವ್ದ್ಯಾವುದು ಸಿಗುತ್ತೋ ಅದನ್ನೆಲ್ಲ ಕೂಡ ಇಟ್ಕೊಂಡು 2 ತುಪ್ಪದ ದೀಪಗಳನ್ನು ಆ ತಟ್ಟೆನಲ್ಲಿ ಇಟ್ಕೊಂಡು ಕೃಷ್ಣನಿಗೆ ಆರತಿಯನ್ನು ಮಾಡ್ಬೋದು. ಸಾಮೂಹಿಕವಾಗಿ ಎಲ್ಲರೂ ಕೂಡ ಆರತಿನ ಮಾಡೋದು ತುಂಬಾ ಶ್ರೇಷ್ಠ. ಯಾವ ಸಮಯದಲ್ಲಿ ಮನೆಯವರೆಲ್ಲರೂ ಕೂಡ ಸೇರಿರ್ತಾರೋ ಆ ಸಮಯದಲ್ಲಿ ಕೃಷ್ಣನಿಗೆ ಒಟ್ಟಿಗೆ ಆರತಿನ ಮಾಡ್ಕೊಳ್ಳಿ. ಬೆಳಗ್ಗೆ ಮತ್ತು ಸಂಜೆ ಈ ರೀತಿ ಪೂಜೆನ ಮಾಡ್ಕೊಳ್ಳಿ. ನಿಮಗೆ ಸಾಧ್ಯವಾದರೆ ಮಧ್ಯರಾತ್ರಿ 12 ಗಂಟೆನಲ್ಲಿ ಒಂದು ಆರತಿನ ಮಾಡ್ಕೊಳ್ಳಿ. ಇದೇ ರೀತಿಯೇ ತಟ್ಟೆನಲ್ಲಿ ಒಂದು ಸ್ವಲ್ಪ ಹೂನ ಹಾಕ್ಕೊಂಡು 2 ತುಪ್ಪದ ದೀಪಗಳನ್ನು ಇಟ್ಕೊಂಡು ನೀವು ಸಂಜೆ ಆರತಿನ ಮಾಡಿದ್ರೆ ಅದೇ ದೀಪಕ್ಕೆ ತುಪ್ಪನ ಹಾಕ್ಬಿಟ್ಟು ಆರತಿನ ಮಾಡ್ಕೊಳ್ಳಿ. ಏಕೆಂದರೆ ಕೃಷ್ಣ ಹುಟ್ಟಿದ್ದೇ ಮಧ್ಯರಾತ್ರಿ 12 ಗಂಟೆನಲ್ಲಿ, ಅದಕ್ಕೆ ಅವರು ಹುಟ್ಟಿದಂಥ ಸಮಯದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಮನೆಗಳಲ್ಲಿ ಮಕ್ಕಳಿಗೆ ಆಗಿರ್ಬೋದು ಅಥವಾ ನಮಗೆ ತುಂಬಾ ಇಷ್ಟ ಆದವರೇ ಆಗಿರ್ಬೋದು, ಅವರ ಬರ್ತ್ಡೇ ಟೈಮ್ಗಳಲ್ಲಿ ರಾತ್ರಿ 12 ಗಂಟೆ ತನಕ ಎಚ್ಚರವಾಗಿದ್ದು ಅವ್ರಿಗೆ ಆವಾಗ ಫೋನ್ ಮೂಲಕ ಆದರೂ ವಿಶಸ್ನ ತಿಳಿಸ್ತೀವಿ, ಅಥವಾ ಮನೆಯಲ್ಲಿ ಸರ್ಪ್ರೈಸ್ ಕೂಡ ಕೊಡ್ತೀವಿ. ಅಷ್ಟೊತ್ತಿಗೆ ಅರೇಂಜ್ಮೆಂಟ್ ಮಾಡಿ ಕೇಕ್ ಕಟ್ ಮಾಡಿಬಿಟ್ಟು ವಿಶಸ್ನ ಮಾಡಿ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಹೀಗಿರುವಾಗ ಈ ಜಗದೋದ್ಧಾರಕನಿಗೋಸ್ಕರ 12 ಗಂಟೆವರೆಗೂ ಎಚ್ಚರವಾಗಿದ್ದು ಆರತಿನ ಮಾಡಿ ಒಂದು ಕೃತಜ್ಞತೆಯನ್ನು ತಿಳಿಸ್ಬೇಕು. ಶನಿವಾರ ಈ ಥರ ಪೂಜೆನ ಮಾಡಿರ್ತೀವಿ, ಭಾನುವಾರ ಬೆಳಗ್ಗೆ ಇದನ್ನೆಲ್ಲ ನೀವು ವಿಸರ್ಜನೆ ಮಾಡ್ಕೋಬೋದು. ಇದಿಷ್ಟು ಕೂಡ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಪೂಜೆನ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.